ವಿಕಾಸಶೀಲ ಇನ್ಸಾನ್ ಪಾರ್ಟಿ ಕರ್ನಾಟಕ ಘಟಕ. ನನ್ನ ಹೆಸರು ಪ್ರಶಾಂತ್ ಎಚ್, ಪ್ರಧಾನ ಕಾರ್ಯದರ್ಶಿಗಳು, ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಾವು ತಮ್ಮೆಲ್ಲರನ್ನ ಈ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸಿರ್ತಕ್ಕಂಥ ಉದ್ದೇಶ, ನಾಳೆ ಭಾನುವಾರ 7/6/26 ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಉದ್ಘಾಟನಾ ಕಾರ್ಯಕ್ರಮ ಆಯೋಜನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಪಕ್ಷದ ಉದ್ದೇಶ ಮತ್ತು ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ತಮ್ಮ ಜೊತೆ ಒಂದಷ್ಟು ವಿಚಾರವನ್ನು ಹಂಚಿಕೊಳ್ಳಿಕ್ಕೋಸ್ಕರ ಇವತ್ತು ತಮ್ಮೆಲ್ಲರನ್ನ ಆಹ್ವಾನಿಸಿದ್ವಿ. ತಾವೆಲ್ಲರೂ ಕೂಡ ಈ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಉದ್ದೇಶವನ್ನು ವಿವರಿಸೋದಕ್ಕೆ ಇವತ್ತು ನಮ್ಮೊಂದಿಗೆ ರಾಷ್ಟ್ರೀಯ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಮೋಹನ್ ಕುಮಾರ್ ಅವರು ನಮ್ಮ ಪಕ್ಕ ಉಪಸ್ಥಿತರಿದ್ದಾರೆ. ಅದೇ ರೀತಿ ಹಿಂದುಳಿದ ವರ್ಗಗಳ ಧರ್ಮಗುರುಗಳ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ರಾಜು ಗುರುಗಳು ಕೂಡ ನಮ್ಮ ಬಲಕ್ಕೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ನಮ್ಮ ಸಮಾಜದ ಕಲಬುರಗಿ ವಿಭಾಗದ ಮುಖಂಡರು, ಹಿರಿಯ ಹೋರಾಟಗಾರರು, ಚಿಂತಕರು ಆದಂಥ ಶ್ರೀ ಶಾಂತಪ್ಪ ಕೋಡಿಯವರು ನಮ್ಮ ಬಲಭಾಗದಲ್ಲಿ ಆಸಕ್ತರಾಗಿದ್ದಾರೆ. ಅದೇ ರೀತಿ ನನ್ನ ಎಡಭಾಗದಲ್ಲಿ ಮಹಾದೇವ ಸ್ವಾಮಿಗಳು, ತಳವಾರ ಪೀಠ, ಅವರು ಕೂಡ ನಮ್ಮೊಂದಿಗೆ ಆಗಮಿಸಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ, ಮಹಾದೇವ ಸ್ವಾಮಿಗಳು, ಶ್ರೀ ಮಹಾದೇವ ಸ್ವಾಮಿಗಳು, ಅದೇ ರೀತಿ BC ನಾಟೀಕರ್ ಸಮಾಜದ ಮುಖಂಡರು, ಗಂಗಾಮತ ಸಮಾಜ ಹುಬ್ಬಳ್ಳಿ ಭಾಗದಿಂದ ಅವರು ಬಂದಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶದ ವಿವರಗಳನ್ನು ಇಲ್ಲಿ ಇರ್ತಕ್ಕಂಥ ಗಣ್ಯರು ಒಬ್ಬೊಬ್ಬರಾಗಿ ವಿವರಿಸ್ತಾರೆ. ತಾವೆಲ್ಲರೂ ಕೂಡ ನಮ್ಮ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಮುಂದಿನ ಕಾರ್ಯಯೋಜನೆಗಳಿಗೆ ಪ್ರಚಾರ ಕೊಡೋದ್ರ ಮುಖಾಂತರ ಸಹಕಾರ ಕೊಟ್ಟು ನಮ್ಮ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಮೊದಲನೇದಾಗಿ ತಮ್ಮೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮಸ್ಕಾರ. ರಾಷ್ಟ್ರೀಯ ಕೋಲಿ ಬೆಸ್ತ ನಿಷಾದ ಹಿಂದುಳಿದ ವರ್ಗಗಳ ಮಠಾಧೀಶ್ವರರ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಉಪಸ್ಥಿತರಿದ್ದೇವೆ. VIP ವಿಕಾಸಶೀಲ ಇನ್ಸಾನ್ ಪಾರ್ಟಿ ಕರ್ನಾಟಕದ ರಾಜ್ಯ ಘಟಕಕ್ಕೆ ನಮ್ಮ ಮಹಾಸಭಾ ಬಹಿರಂಗವಾಗಿ ಬೆಂಬಲ ಸೂಚಿಸಿ 150ಕ್ಕೂ ಹೆಚ್ಚು ಅತಿ ಹಿಂದುಳಿದ ವರ್ಗಗಳ ಮಠಾಧೀಶ್ವರರು ಈ ಪಕ್ಷದ ಜೊತೆಯಲ್ಲಿ ನಿಂತು ಕೆಲಸ ಮಾಡಲು ಸನ್ನದ್ಧರಾಗಿರ್ತಾರೆ. ನಾಳೆ 7ನೇ ತಾರೀಕು ಲಲಿತಾ ಅಶೋಕ್ ಹೋಟೆಲ್ನಲ್ಲಿ ಜರುಗ್ತಾ ಇರುವಂಥ ರಾಜ್ಯ ಘಟಕದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸುಮಾರು 150ರಿಂದ 200 ಜನ ಮಠಾಧೀಶ್ವರರು ಅವತ್ತಿನ ದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ರಾಷ್ಟ್ರೀಯ ಕೂಲಿ ಬೆಸ್ತ ನಿಷಾದ ಹಿಂದುಳಿದ ವರ್ಗಗಳ ಮಠಾಧೀಶ್ವರ ಮಹಾಸಭಾದ ವತಿಯಿಂದ ವಿಕಾಸಶೀಲ ಇನ್ಸಾನ್ ಪಕ್ಷಕ್ಕೆ ಮತ್ತು ರಾಷ್ಟ್ರೀಯ ಉಪಾಧ್ಯಕ್ಷರಾದಂಥ ಶ್ರೀಯುತ ಡಿ ಕೆ ಮೋಹನ್ ಕುಮಾರ್ ಅವರಿಗೆ ಕೈ ಬಲಪಡಿಸಲು, ರಾಜ್ಯಾಧ್ಯಕ್ಷರಾದ ಡಿ ಕೆ ಮೋಹನ್ ಕುಮಾರ್ ಅವರ ಕೈ ಬಲಪಡಿಸಲು ಮುಂದಿನ ದಿನಮಾನಗಳಲ್ಲಿ ರಾಜ್ಯದ 32 ಜಿಲ್ಲೆಗಳಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿಯೂ ಕೂಡ ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿಯ ಮಠಾಧೀಶ್ವರರು ಶ್ರಮಿಸಲಿದ್ದಾರೆ. ಹಳ್ಳಿಯಲ್ಲಿ ಗ್ರಾಮ ಹೋಬಳಿ ಮಟ್ಟದಲ್ಲಿ VIP ಪಾರ್ಟಿಯನ್ನು ಸಂಘಟಿಸಲು ಸ್ವಾಮೀಜಿಗಳು ಕೂಡ ಪ್ರಮುಖ ಪಾತ್ರ ವಹಿಸ್ತಾರಂತೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಎಲ್ಲ ನಾಯಕರ ಕೈ ಬಲಪಡಿಸಲು ನಮ್ಮ ಮಠಾಧೀಶ್ವರರ ವೇದಿಕೆ ಸನ್ನದ್ಧವಾಗಿದೆ. ಬ್ರಹ್ಮಶ್ರೀ ರಾಜಗುರು ಸ್ವಾಮೀಜಿ, ಜಗದ್ಗುರು ವೇದವ್ಯಾಸ ಪೀಠ. ಪತ್ರಕರ್ತ ಮಿತ್ರರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಹೆಸರು BK ಮೋಹನ್ ಕುಮಾರ್ ಅಂತೇಳಿ, ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷರು ಮತ್ತು ಕರ್ನಾಟಕ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡೋಕ್ಕೆ ಸನ್ನದ್ಧರಾಗಿದ್ದೀನಿ.
ಇವತ್ತು ನಿಮಗೆಲ್ಲ ಗೊತ್ತು, ಅತಿ ಹಿಂದುಳಿದ ವರ್ಗಗಳ ಹೆಸರು ಯಾರು ಹೆಸರು ತಯಾರಿಲ್ಲ ರಾಜಕಾರಣಿಗಳು. ಎಲ್ಲರೂ ಇವತ್ತು ನಾವೆಲ್ಲ ಅತಿ ಹಿಂದುಳಿದ ವರ್ಗದವರು ಎಲ್ಲ ನಾವು ಅಹಿಂದ ನಾಯಕ ಅಂತೇಳಿ ನಮ್ಮ ಸಿದ್ದರಾಮಯ್ಯನಿಗೆ ವೋಟ್ ಹಾಕಿ ವಿಧಾನಸೌಧಕ್ಕೆ 8 ವರ್ಷ ಅವರು CM ಆಗ್ಲಿದ್ದು ಸಹಕಾರ ಕೊಟ್ವಿ. ಅದು 8 ವರ್ಷ ಅವರು ಇದ್ದು ಯಾವುದೇ ಒಂದು ಹಿಂದುಳಿದ ವರ್ಗಗಳ ಉದ್ಧಾರ ಅವ್ರು ಮಾಡೋಕ್ಕಾಗಿಲ್ಲ. ಬರೀ ಅವ್ರ ಜಾತಿಗೆ ಮಾಡ್ಕೊಂಡ್ರು, ಅವ್ರ ಕೆಲಸ ಮುಗಿಸ್ಕೊಂಡ್ರು, ಇಳ್ದೋಗ್ಬಿಟ್ರು. ಇವೆಲ್ಲ ನಾವು ಗಮನಿಸಿನೇ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಅತಿ ಹಿಂದುಳಿದ ಅಲೆಮಾರಿ ಎಲ್ಲ ನಾವು 155ರಿಂದ 200 ಜಾತಿ ಬಿದ್ದೀವಿ. 2 ಕೋಟಿ ವೋಟರ್ಸ್ ಇದ್ವಿ ಕರ್ನಾಟಕದಲ್ಲಿ. ಅವರೆಲ್ಲರ ಒಂದು ಧ್ವನಿ ಆಗ್ಲಿಕ್ಕೆ ಈ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಇವತ್ತು ಕರ್ನಾಟಕಕ್ಕೆ ನಾವು ತಂದಿದ್ದೀವಿ. ಇದು ಬಿಹಾರ ಮೂಲ ಆದರೂ ಅಲ್ಲಿ ನಮ್ಮ ನಿಷಾದ್ ಅಂತ ಏನ್ ಕರಿತೀವಿ, ಮಲ್ಲ ಅಂತ ಏನ್ ಕರಿತೀವಿ, ಮಚ್ಚರ್ವಾಲ ಅಂತ ಏನ್ ಕರಿತೀವಿ, ಆ ಜಾತಿಗಳನ್ನು ಇಟ್ಕೊಂಡು ಅಲ್ಲಿ VIP ಪಾರ್ಟಿ ಮಾಡಿದ್ರು. ಇಲ್ಲಿನೂ ಸಹ ನಾವು ಸೇಮ್ ಅದೇ ರೀತಿ ನಾವು ಇಲ್ಲಿ ಗಂಗಾ ಮತ ಕೋಲಿ ಸಮಾಜದವರು ಒಂದು 60ರಿಂದ 70 ಲಕ್ಷ ಜನ ಇದ್ದೀವಿ ಕರ್ನಾಟಕದಲ್ಲಿ. ಅದ್ರ ಜೊತೆನಲ್ಲಿ ನಾವು ಹಿಂದುಳಿದ ಮತ್ತು ಅತಿ ಹಿಂದುಳಿದ ವರ್ಗದವ್ರನ್ನ ಕರ್ಕೊಂಡು ಇನ್ನೇನಿದೆ ನಮ್ಮ ಈಗ ನಾವು ಓಟ್ ಹಾಕ್ತಂದ್ರೆ ನಮ್ಮ ಕೈ ಕೊಟ್ಟು ಹೋದ್ರು. ಇನ್ನು ಮಿಕ್ಕಿದ್ದೇನಿದೆ ನಮ್ಮದು ನಾವೇ ಮಾಡ್ಕೊಳ್ಳೋಣ, ನಮ್ಮ ಓಟು ನಮ್ಮ ಏಳಿಗೆಗೆ ಅಂತೇಳಿ ನಾವು ಈ ಸತಿ ನಾವು ಎಲೆಕ್ಷನ್ ಒಂದು 70 ಸೀಟ್ ನಾವು ಗೆಲ್ಬೋದು. 70 ಸೀಟಲ್ಲಿ ನಮಗೆ ಒಂದು 30-40 ಜನ MLAಗಳು ಅತಿ ಹಿಂದುಳಿದವರು ಮೇಲೆ ಬಂದರೆ ನಮಗೆಲ್ಲ ಉದ್ಧಾರ ಆಗುತ್ತೆ ಅಂತ ಹೇಳಿ ನಾವು ಈ ಒಂದು ಪಕ್ಷವನ್ನು ತರ್ತಾ ಇದ್ದೀವಿ. ಬೇರೆ ಏನಾದರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳಿ. ಸ್ವಾಮೀಜಿಗಳೇ ನೀವು ಪೀಠವನ್ನು ಪ್ರತಿನಿಧಿಸ್ತಾ